ನಮಸ್ಕಾರ, ನಾನು ಶಿವಕುಮಾರ್, ಸಾಧನ ಬುಕ್ ಹೌಸ್ ಯೂಟ್ಯೂಬ್ ಚಾನಲ್ ನಿಂದ. ಸ್ನೇಹಿತರೆ, ನಮ್ಮ ಚಾನಲ್ ಮೂಲಕ ಪ್ರತಿ ಬಾರಿಯೂ ಕನ್ನಡದಲ್ಲಿ ವಿಶೇಷವಾಗಿರುವ ಕೃತಿಗಳನ್ನ, ಕಾದಂಬರಿಗಳನ್ನ, ವ್ಯಕ್ತಿ ಚರಿತ್ರೆಗಳನ್ನ, ಇನ್ನೂ ಮುಂತಾದ ಕನ್ನಡ ಸಾಹಿತ್ಯದ ವಿಶೇಷತೆಗಳನ್ನ ರಿವ್ಯೂ ಮಾಡ್ತಾ ಬಂದಿದ್ದೇವೆ. ಇವತ್ತು ಕೂಡ ನಾನು ಒಂದು ಅದ್ಭುತವಾದ ಕಾದಂಬರಿಯ ರಿವ್ಯೂಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಆ ಕಾದಂಬರಿಯೇ ಕರ್ವಾಲೋ. ನೋಡಿ, ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಅದ್ಭುತ ಜೀವಿಗಳನ್ನ, ವೈವಿಧ್ಯತೆಗಳನ್ನ ತನ್ನ ಭೂಗರ್ಭದೊಳಗೆ ಅಡಗಿಸಿಕೊಂಡಿದೆ ಅಲ್ಲವೇ? ನಮ್ಮ ಕಲ್ಪನೆಗೂ ಮಿಲುಕದ ಸಸ್ಯ ಹಾಗೂ ಪ್ರಾಣಿ ಸಂಪತ್ತು ಪ್ರಕೃತಿಯ ಒಡಲಾಳದಲ್ಲಿ ರಾರಾಜಿಸುತ್ತದೆ. ಇಂತಹ ಅಗೋಚರ ಜೀವ ಜಗತ್ತಿನ ಮಹತ್ವವನ್ನು ತಿಳಿಯಬೇಕಾದರೆ ನೀವು KP ಪೂರ್ಣಚಂದ್ರ ತೇಜಸ್ವಿ ಅವರ ಕರ್ವಾಲೋ ಕಾದಂಬರಿಯನ್ನ ಓದಲೇಬೇಕು. ಯಾಕೆ ಅಂದ್ರೆ ಇದು ಆರುವ ಕೋತಿಯ ಬೆನ್ನು ಹತ್ತಿದ ಕತೆ. ಅವರು ಹೇಗೆ ಯಶಸ್ವಿಯಾದರು ಎಂಬುದೇ ಈ ಕಾದಂಬರಿಯ ಕಥಾವಸ್ತು. ಕರ್ವಾಲೋ ಕಾದಂಬರಿಯು ಮೂಡಿಗೆರೆಯ ಕಗ್ಗಾಡಿನ ಹಳ್ಳಿಯಲ್ಲಿ ನಡೆಯುವ ಘಟನೆ. ಮೂಡಿಗೆರೆಯ ಜೈನ ಸೊಸೈಟಿಯಲ್ಲಿ ಲೇಖಕರಿಗೆ ಆಕಸ್ಮಿಕವಾಗಿ ಪರಿಚಯವಾದ ಮಂದಣ್ಣ ಹಳ್ಳಿ ಗಮಾರನಂತೆ ಕಂಡರೂ ಅವನ ಮುಖಾಂತರ ಪರಿಚಯ ಆಗುವ ವಿಜ್ಞಾನಿ ಕರ್ವಾಲೋ. ಲೇಖಕರಿಗೆ ಮಂದಣ್ಣ ಎಂತ ಅದ್ಭುತ ಪ್ರಕೃತಿ ತಜ್ಞ ಎಂದು ತಿಳಿಸುವ ಮೂಲಕ ನಿರೂಪಕರನ್ನ ನಿಬ್ಬೆರಗಾಗಿಸುತ್ತಾರೆ. ಹಾಗೂ ಮಂದಣ್ಣನಿಗೆ ಪ್ರಕೃತಿಯಲ್ಲಿರುವ ಜೀವ ಜಂತುಗಳ ಬಗ್ಗೆ ಇರುವ ಅಪಾರ ಜ್ಞಾನವೇ ಕರ್ವಾಲೋ ಅಂತಹ ವಿಜ್ಞಾನಿಯ ಶಿಷ್ಯನಾಗಲು ಸಾಧ್ಯವಾಯಿತು ಎಂದು ಲೇಖಕರು ಅರ್ಥ ಮಾಡಿಕೊಂಡಾಗ ಅವರ ಮನದಲ್ಲಿದ್ದ ಜಿಜ್ಞಾಸೆ ದೂರವಾಗುತ್ತೆ. ಈ ಕಥೆಯನ್ನು ಓದುತ್ತಾ ಹೋದ ಹಾಗೆ ನಾವು ಯಾವುದೋ ಕಾಡಿನಲ್ಲಿ ಸಾಗುತ್ತಿದ್ದೇವೆ ಅನಿಸುತ್ತೆ. ಕಾಲಗರ್ಭದೊಳಗೆ ಅಡಗಿರುವ ಇನ್ನೊಂದು ಜಗತ್ತಿನ ಕುರಿತು ಸಂಶೋಧನೆ ಮಾಡಲು ಹೊರಟ ವಿಜ್ಞಾನಿಯ ಗಂಭೀರ ಕಥೆಯಾದರೂ ಲೇಖಕರು ತಮ್ಮ ಮಾಂತ್ರಿಕ ಸ್ಪರ್ಶದಿಂದ ಓದುಗನಿಗೆ ಇತರ ಪಾತ್ರಗಳ ಮೂಲಕ ಹಾಸ್ಯವನ್ನ ಉಣಬಡಿಸಿದ್ದಾರೆ. ಈ ಕಾದಂಬರಿಯಲ್ಲಿ ಮದುವೆಯಾಗಲು ಅಪಾಪಿಸುತ್ತಿರುವ ಮಂದಣ್ಣ, ಕರ್ವಾಲೋ ಅವರ ಶಿಷ್ಯನಾಗಿ ಅವರಿಗೆ ಫೋಟೋಗ್ರಫಿ ಕೆಲಸ ಮಾಡುತ್ತಿದ್ದ ಪ್ರಭಾಕರ, ಮರ ಹತ್ತುವುದರಲ್ಲಿ ನಿಸ್ಸಿಂಹನಾದ ವೆಂಕಟ, ಬಿರಿಯಾನಿ ಮಾಡುವುದರಲ್ಲಿ ಸೈ ಎನಿಸಿಕೊಂಡ ಕರಿಯಪ್ಪ, ತನ್ನ ಹುಡುಗಾಟಿಕೆಯ ಬುದ್ಧಿಯಿಂದ ಎಡವಟ್ಟು ಮಾಡಿಕೊಳ್ಳುವ ಲೇಖಕರ ಮನೆಯ ಪ್ಯಾರ, ಈ ಎಲ್ಲ ಪಾತ್ರಗಳು ಸೀರಿಯಸ್ ವಿಷಯಗಳಿಂದ ವಿರಾಮವನ್ನ ನೀಡುತ್ತೆ. ಕತೆ ಓದುತ್ತಾ ಕೊನೆಗೆ ಬೇಟೆಯಲ್ಲಿ ನಿಪುಣನಾದ ಲೇಖಕರ ನಾಯಿ ಕಿವಿಯೂ ನಮ್ಮ ಆತ್ಮೀಯ ಗೆಳೆಯನಾಗ್ತಾನೆ. ತತ್ವ ವಿಚಾರಗಳ ಅನ್ವೇಷಣೆ ಮುಂತಾದ ವಿಚಾರಗಳ ಮೂಲಕ ಓದುಗನ ಆಸಕ್ತಿಯನ್ನ ಪೂರ್ಣಚಂದ್ರ ತೇಜಸ್ವಿಯವರು ಇಮ್ಮಡಿಗೊಳಿಸುತ್ತಾರೆ. ಮಂದಣ್ಣ ಹಾಗೂ ಕರ್ವಾಲೋ ನಡುವಿನ ಸಂಬಂಧ ಎಷ್ಟರ ಮಟ್ಟಿಗೆ ಇರುತ್ತದೆ ಅಂದರೆ, ಕಳ್ಳಬಟ್ಟಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಈ ಮಂದಣ್ಣನನ್ನ ಬಿಡಿಸಲು ಸ್ವತಃ ಕೋರ್ಟ್ಗೆ ಹೋಗಿ ಸಾಕ್ಷಿ ಹೇಳುತ್ತಾರೆ ಕರ್ವಾಲೋ. ಇವತ್ತಿಗೂ ಕೂಡ ಕರ್ವಾಲೋ ಕನ್ನಡದ ಒಂದು ಶ್ರೇಷ್ಠ ಕಾದಂಬರಿಗಳಲ್ಲಿ ಮಲೆನಾಡಿನ ಬದುಕನ್ನ, ಮಲೆನಾಡಿನಲ್ಲಿರ್ತಕ್ಕಂಥ ಆಗು ಹೋಗುಗಳನ್ನ, ಮಲೆನಾಡಿನ ಜೀವ ಜಂತುಗಳನ್ನ ಸ್ಪಷ್ಟವಾಗಿ ತಿಳಿಸಿಕೊಡುವ ವ್ಯವಸ್ಥೆಯನ್ನ ಈ ಕರ್ವಾಲೋ ಕಾದಂಬರಿ ಮಾಡುತ್ತೆ. ಹಾಗಾಗಿ ನೀವು ಕೂಡ ಕರ್ವಾಲೋ ಕಾದಂಬರಿಯನ್ನ KP ಪೂರ್ಣಚಂದ್ರ ತೇಜಸ್ವಿ ಅವರ ಬರವಣಿಗೆಗಳನ್ನ ಓದ್ತಾ ಇರಿ ಅಂತ ಹೇಳ್ತಾ, ನೀವು ಓದಿ ಮತ್ತು ನಿಮ್ಮ ನೆರೆಹೊರೆಯವರಿಗೂ ಕೂಡ ಓದಲು ಪ್ರೇರೇಪಿಸಿ. ಥ್ಯಾಂಕ್ ಯು. ಕರ್ವಾಲೋ ಅಂದರೆ ಬರೀ ಕತೆ, ಕಾದಂಬರಿ ಅಲ್ಲ. ಹಾಲಿವುಡ್ ಸೈಫೈ ಮೂವಿಗಳ ಕಲ್ಪನೆಯನ್ನೂ ಮೀರುತ್ತೆ ಇದರ ಪರಿಧಿ. ಭಯ ಹುಟ್ಟಿಸೋ ಗೊಂಡಾರಣದಲ್ಲೂ ಕುತೂಹಲ ಹುಟ್ಟಿಸುತ್ತಾ ಸಾಗುವ ಕತೆ, ಮಂಗನಿಂದ ಮಾನವ ಎನ್ನುವ ವಿಕಾಸವಾದ ಪಾಠ ಹೇಳುತ್ತಲೇ ಮರ ಹತ್ತುವ ಪಾತ್ರಗಳು, ಎಂಥ ಗಂಭೀರ ಸನ್ನಿವೇಶದಲ್ಲೂ ಗೊಳ್ಳೆನಿಸುವ ಹಾಸ್ಯ, ಹೀಗೆ ಏನೇನೋ ಇಲ್ಲುಂಟು. ಕರ್ವಾಲೋ, ಮಂದಣ್ಣ, ಪ್ರಭಾಕರ, ಬಿರಿಯಾನಿ, ಕರಿಯಪ್ಪ, ಹಾವುಗೊಲ್ಲರ ಎಂಟ, ಇವರೆಲ್ಲರ ಜೊತೆಗೆ ತೇಜಸ್ವಿ ಅವರ ಸಾಕು ನಾಯಿ ಕಿವಿ ಸಹ ಕಥೆಯ ತುಂಬಾ ಓಡಾಡಿದೆ. ಕರ್ವಾಲೋ ಹುಡುಕುತ್ತಾ ಸಾಗುವುದು ಆರುವ ಓತಿಯನ್ನೇ ಆದರೂ ಕತೆ ಮುಗಿಯುವುದರೊಳಗೆ ಜೇನುಗಳ ಬಗ್ಗೆ, ಜೇನು ಸಾಕಾಣಿಕೆಯ ಬಗ್ಗೆ ನೀವು ಸಾಕಷ್ಟು ತಿಳಿದಿರುತ್ತೀರ. ನಾಡು ಬಿಟ್ಟು ಕಾಡು ಸೇರಿದ KP ಪೂರ್ಣಚಂದ್ರ ತೇಜಸ್ವಿ ಅವರು ಅಲ್ಲಿ ವ್ಯವಸಾಯ ಮಾಡಲು ಪಟ್ಟ ಪಾಡು ತಿಳಿಯಲು ತಪ್ಪದೇ ಕರ್ವಾಲೋ ಓದಿ.